ಸ್ನೇಹಿತರೆ, ಇವತ್ತು ನಾವು ಮಾತನಾಡುವ ವಿಷಯ ಬಹಳ ಜನರ ಹೃದಯಕ್ಕೆ ಹತ್ತಿರವಾದದ್ದು. ಪ್ರೀತಿಯನ್ನು ಮ್ಯಾನಿಫೆಸ್ಟ್ ಮಾಡುವುದು ಹೇಗೆ? ಬಹುತೇಕ ಜನರು ತಮ್ಮ ಜೀವನದಲ್ಲಿ ಸತ್ಯವಾದ ನಂಬಿಕೆಗೆ ಪಾತ್ರವಾದ ಶುದ್ಧವಾದ ಪ್ರೀತಿಯನ್ನು ಬಯಸುತ್ತಾರೆ. ಆದರೆ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಮಾಡಿದರೂ ಸರಿಯಾದ ವ್ಯಕ್ತಿ ಸಿಗುವುದಿಲ್ಲ. ಕೆಲವರು ಪ್ರೀತಿಯಲ್ಲಿ ನೋವು ಅನುಭವಿಸುತ್ತಾರೆ, ಕೆಲವರು ತಪ್ಪು ಸಂಬಂಧಗಳಲ್ಲಿ ಸಿಲುಕುತ್ತಾರೆ, ಇನ್ನು ಕೆಲವರು ಯಾವ ಸಂಬಂಧವೂ ತಮ್ಮ ಜೀವನಕ್ಕೆ ಬರದೆ ಒಂಟಿತನವನ್ನು ಅನುಭವಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ನಾನು ನಿಜವಾದ ಪ್ರೀತಿಗೆ ಅರ್ಹನಾ? ಉತ್ತರ ಬಹಳ ಸರಳವಾಗಿದೆ, ನೀವು ಖಂಡಿತ ಅರ್ಹರು. ಆದರೆ ಪ್ರೀತಿಯನ್ನು ಮ್ಯಾನಿಫೆಸ್ಟ್ ಮಾಡುವುದು ಎಂದರೆ ಕೇವಲ ಒಬ್ಬ ವ್ಯಕ್ತಿಯನ್ನು ನಮ್ಮ ಜೀವನಕ್ಕೆ ತರುವುದಲ್ಲ. ಅದು ನಮ್ಮ ಎನರ್ಜಿ, ನಮ್ಮ ನಂಬಿಕೆ, ನಮ್ಮ ಒಳಗಿನ ಭಾವನೆಗಳನ್ನು ಬದಲಿಸುವ ಒಂದು ಪ್ರಕ್ರಿಯೆ. ಮ್ಯಾನಿಫೆಸ್ಟ್ ಅಂದರೆ ನಾವು ಯೋಚಿಸುವುದು, ನಾವು ಭಾವಿಸುವುದು ಮತ್ತು ನಾವು ನಂಬುವುದು ಆಗಿದೆ. ಅದೇ ನಮ್ಮ ಜೀವನದಲ್ಲಿ ರೂಪ ಪಡೆಯುವುದು. ಬ್ರಹ್ಮಾಂಡ ನಮ್ಮ ಆಲೋಚನೆಗಳಿಗೆ ಪ್ರತಿಕ್ರಿಯಿಸುತ್ತದೆ ಎಂದು ಹಲವರು ನಂಬುತ್ತಾರೆ. ನೀವು ಒಳಗೆ ನನಗೆ ಒಳ್ಳೆಯ ಸಂಬಂಧ ಸಿಗುವುದಿಲ್ಲ, ಎಲ್ಲರೂ ಕೊನೆಗೆ ನನ್ನನ್ನು ಬಿಟ್ಟು ಹೋಗುತ್ತಾರೆ ಎಂದು ನಂಬಿಕೊಂಡಿದ್ದರೆ ಅದೇ ಮಾದರಿಯ ಅನುಭವಗಳು ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಇದು ಶಾಪವಲ್ಲ, ಇದು ನಿಮ್ಮ ಒಳಗಿನ ನಂಬಿಕೆಯ ಪ್ರತಿಬಿಂಬವಾಗಿದೆ. ಆದ್ದರಿಂದ ಪ್ರೀತಿಯನ್ನು ಮ್ಯಾನಿಫೆಸ್ಟ್ ಮಾಡುವ ಮೊದಲ ಹೆಜ್ಜೆ ನಿಮ್ಮ ಒಳಗಿನ ನಂಬಿಕೆಯನ್ನು ಗಮನಿಸುವುದು. ಸ್ನೇಹಿತರೆ, ನೀವು ನಿಮ್ಮನ್ನು ನಿಮ್ಮಿಂದಲೇ ಕೇಳಿಕೊಳ್ಳಿ, ನಾನು ನಿಜವಾಗಿಯೂ ಪ್ರೀತಿಗೆ ಅರ್ಹನೆಂದು ನಂಬುತ್ತೇನೆನಾ? ನನಗೆ ಬಂದರೆ ಅದು ಆರೋಗ್ಯಕರ ಮತ್ತು ಶುದ್ಧ ಪ್ರೀತಿ ಆಗುತ್ತದೆಯಾ ಎಂದು ಭರವಸೆ ಇದೆಯಾ ಎಂದು. ನೀವು ಒಳಗೆ ಇನ್ನೂ ಹಳೆಯ ನೋವು, ದ್ರೋಹ, ನಿರಾಶೆ ಇಟ್ಟುಕೊಂಡಿದ್ದರೆ ಮೊದಲು ಅದನ್ನು ಗುಣಪಡಿಸಬೇಕು. ಹಳೆಯ ಸಂಬಂಧದ ಗಾಯಗಳು ಇನ್ನೂ ನಿಮ್ಮೊಳಗೆ ಜೀವಂತವಾಗಿದ್ದರೆ ನೀವು ಹೊಸ ಪ್ರೀತಿಗೆ ಜಾಗ ಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಕ್ಷಮೆ ಬಹಳ ಮುಖ್ಯವಾಗಿರುತ್ತೆ. ನಿಮ್ಮನ್ನು ನೋಯಿಸಿದವರನ್ನು ಕ್ಷಮಿಸುವುದು ಅವರಿಗಾಗಿ ಅಲ್ಲ, ನಿಮ್ಮ ಮನಸ್ಸಿನ ಶಾಂತಿಗಾಗಿ. ನೀವು ಹಳೆಯ ನೋವನ್ನು ಬಿಡುವಾಗ ನಿಮ್ಮ ಎನರ್ಜಿ ಹಗುರವಾಗುತ್ತದೆ. ಪ್ರೀತಿಯನ್ನು ಮ್ಯಾನಿಫೆಸ್ಟ್ ಮಾಡುವ ಎರಡನೇ ಮುಖ್ಯ ಹಂತ ಎಂದರೆ ಸ್ಪಷ್ಟ ಉದ್ದೇಶ. ಬಹುತೇಕ ಜನರು ನನಗೆ ಒಬ್ಬ ಪ್ರಿಯಕರ ಅಥವಾ ಪ್ರಿಯತೆ ಬೇಕು ಅಂತ ಮಾತ್ರ ಯೋಚಿಸುತ್ತಾರೆ. ಆದರೆ ಅದು ಸಾಕಾಗುವುದಿಲ್ಲ. ನೀವು ಯಾವ ರೀತಿಯ ಸಂಬಂಧವನ್ನು ಬಯಸುತ್ತೀರಿ ಎಂಬುದು ಗೌರವ ಇರುವ ಸಂಬಂಧವೇ ಅಥವಾ ನಂಬಿಕೆ ತುಂಬಿರುವ ಸಂಬಂಧವೇ? ಒಬ್ಬರ ಕನಸುಗಳನ್ನು ಮತ್ತೊಬ್ಬರು ಬೆಂಬಲಿಸುವ ಸಂಬಂಧವೇ? ನೀವು ಬಯಸುವ ಭಾವನೆಗಳು ಸ್ಪಷ್ಟವಾಗಿ ನಿರ್ಧರಿಸಿ. ಒಬ್ಬ ವ್ಯಕ್ತಿಯ ಮುಖವನ್ನು ಕಡ್ಡಾಯವಾಗಿ ಕಲ್ಪಿಸಬೇಕಿಲ್ಲ, ಬದಲಾಗಿ ಆ ಸಂಬಂಧದಲ್ಲಿರುವಾಗ ನೀವು ಹೇಗೆ ಫೀಲ್ ಮಾಡುತ್ತೀರೋ ಅದನ್ನು ಕಲ್ಪಿಸಿ. ಸುರಕ್ಷತೆ, ಸಂತೋಷ, ಶಾಂತಿ, ಗೌರವ ಭಾವನೆಗಳು ಹೆಚ್ಚು ಶಕ್ತಿಶಾಲಿಯಾಗಿರುತ್ತವೆ. ಇನ್ನೊಂದು ಅತ್ಯಂತ ಪ್ರಮುಖ ಅಂಶವೆಂದರೆ ಸ್ವಯಂ ಪ್ರೀತಿ. ನೀವು ನಿಮ್ಮನ್ನು ಹೇಗೆ ಕಾಣುತ್ತೀರೋ ಲೋಕವು ನಿಮ್ಮನ್ನು ಹಾಗೆಯೇ ಕಾಣುತ್ತದೆ. ನೀವು ನಿಮ್ಮನ್ನು ಕಡಿಮೆ ಮೌಲ್ಯ ಕೊಡುತ್ತಿದ್ದರೆ, ನಿಮ್ಮ ಗಡಿಗಳನ್ನು ಸ್ಪಷ್ಟಪಡಿಸಿದ್ದರೆ, ಇಷ್ಟೇ ಸಾಕು ಅಂತ ತೃಪ್ತಿಪಟ್ಟುಕೊಂಡರೆ ನಿಮಗೆ ಅದಕ್ಕಿಂತ ಉತ್ತಮ ಸಂಬಂಧ ಬರುವ ಸಾಧ್ಯತೆ ಕಡಿಮೆ. ಸ್ವಯಂ ಪ್ರೀತಿ ಅಂದರೆ ಸ್ವಾರ್ಥವಲ್ಲ, ಅದು ನಿಮ್ಮನ್ನು ಗೌರವಿಸುವುದು, ನಿಮ್ಮ ಭಾವನೆಗಳನ್ನು ಕೇಳುವುದು, ನಿಮ್ಮ ಜೀವನದಲ್ಲಿ ಆರೋಗ್ಯಕರ ಗಡಿಗಳನ್ನು ಇಡುವುದು. ನೀವು ನಿಮ್ಮನ್ನು ಪ್ರೀತಿಸಿದಾಗ ನೀವು ಕಡಿಮೆ ಮಟ್ಟದ ಪ್ರೀತಿಯನ್ನು ಸ್ವೀಕರಿಸುವುದಿಲ್ಲ. ಆಗ ಬ್ರಹ್ಮಾಂಡವು ನಿಮ್ಮ ಮಟ್ಟಕ್ಕೆ ತಕ್ಕ ಸಂಬಂಧವನ್ನು ನಿಮಗೆ ತರುತ್ತದೆ. ಇನ್ನು ವಿಜುವಲೈಸೇಷನ್ ಕೂಡ ಬಹಳ ಶಕ್ತಿಯುತ ವಿಧಾನವಾಗಿದೆ. ಪ್ರತಿದಿನ ಕೆಲ ನಿಮಿಷಗಳು ಶಾಂತವಾಗಿ ಕೂತು ಕಣ್ಣು ಮುಚ್ಚಿ ನೀವು ಈಗಾಗಲೇ ಆ ಸಂತೋಷಕರ ಸಂಬಂಧದಲ್ಲಿದ್ದೀರಿ ಎಂದು ಕಲ್ಪಿಸಿ. ನೀವು ಇಬ್ಬರು ಮಾತನಾಡುತ್ತಿದ್ದೀರಿ, ನಗುತ್ತಿದ್ದೀರಿ, ಪರಸ್ಪರ ಬೆಂಬಲಿಸುತ್ತಿದ್ದೀರಿ. ಆ ಕ್ಷಣದಲ್ಲಿ ನೀವು ಅನುಭವಿಸುವ ಭಾವನೆ ಗಮನ ಕೊಡಿ. ಆ ಸಂತೋಷವನ್ನು ಈಗಲೇ ಅನುಭವಿಸಲು ಪ್ರಯತ್ನಿಸಿ. ಬಹಳ ಜನರು ಒಂದು ತಪ್ಪು ಮಾಡುತ್ತಾರೆ, ಅವರು ಬಂದ ಮೇಲೆ ನಾನು ಸಂತೋಷವಾಗುತ್ತೇನೆ ಎಂದು ಯೋಚಿಸುತ್ತಾರೆ. ಆದರೆ ಮ್ಯಾನಿಫೆಸ್ಟೇಷನ್ ರಹಸ್ಯವೇನು ಅಂದರೆ ಮೊದಲು ಸಂತೋಷವಾಗಿರಿ, ನಂತರ ಅದು ನಿಮ್ಮ ಜೀವನದಲ್ಲಿ ವ್ಯಕ್ತಿಯಾಗುತ್ತದೆ. ಅಫರ್ಮೇಷನ್ ಕೂಡ ಸಹಾಯ ಮಾಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ನೀವು ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಬಹುದು, ನಾನು ಪ್ರೀತಿಗೆ ಸಂಪೂರ್ಣವಾಗಿ ಅರ್ಹನು, ನನ್ನ ಜೀವನಕ್ಕೆ ಆರೋಗ್ಯಕರ ಮತ್ತು ಶುದ್ಧ ಪ್ರೀತಿ ಬರುತ್ತಿದೆ, ನಾನು ನನ್ನನ್ನು ಗೌರವಿಸುತ್ತೇನೆ, ಆದ್ದರಿಂದ ನನ್ನ ಜೀವನದಲ್ಲಿ ಗೌರವಭರಿತ ಸಂಬಂಧ ಬರುತ್ತದೆ. ಈ ಮಾತುಗಳನ್ನು ಮೊದಲಿಗೆ ಮನಸ್ಸು ನಂಬದೇ ಇರಬಹುದು, ಆದರೆ ದಿನದಿಂದ ದಿನಕ್ಕೆ ಅವು ನಿಮ್ಮ ಒಳಗಿನ ನಂಬಿಕೆಯನ್ನು ಬದಲಿಸುತ್ತದೆ. ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಷಯ ಎಂದರೆ ಹಿಡಿದುಕೊಳ್ಳಬೇಡಿ. ನೀವು ಮ್ಯಾನಿಫೆಸ್ಟ್ ಮಾಡಿದ ಮೇಲೆ ಅದನ್ನು ಹೇಗೆ, ಯಾವಾಗ, ಯಾರ ಮುಖಾಂತರ ಬರುತ್ತದೆ ಎಂದು ನಿಯಂತ್ರಿಸಲು ಪ್ರಯತ್ನಿಸಬೇಡಿ. ಇವನೇ ಇರಬೇಕು, ಇವಳೇ ಇರಬೇಕು ಎಂದು ಕಡ್ಡಾಯ ಮಾಡಿಕೊಳ್ಳಬೇಡಿ. ಕೆಲವೊಮ್ಮೆ ನಾವು ಒಬ್ಬರನ್ನು ಬಯಸುತ್ತೇವೆ, ಆದರೆ ಅವರು ನಮ್ಮ ಜೀವನಕ್ಕೆ ಸರಿಯಾದವರು ಅಲ್ಲ. ಬ್ರಹ್ಮಾಂಡ ನಮಗೆ ಇನ್ನೂ ಉತ್ತಮವಾದದನ್ನು ತಯಾರಿಸುತ್ತಿರಬಹುದು. ಆದ್ದರಿಂದ ನಂಬಿಕೆ ಇಡಿ, ಸಮಯದ ಮೇಲೆ ಭರವಸೆ ಇಡಿ. ಕೊನೆಗೆ ಒಂದು ಸತ್ಯ ಏನಂದರೆ, ಪ್ರೀತಿ ಹೊರಗಿನಿಂದ ಬರುವುದಲ್ಲ, ಅದು ಒಳಗಿನಿಂದ ಪ್ರಾರಂಭವಾಗುತ್ತದೆ. ನೀವು ಒಳಗೆ ಸಂಪೂರ್ಣರಾಗಿದ್ದಾಗ ನಿಮ್ಮ ಜೀವನಕ್ಕೆ ಬರುವ ವ್ಯಕ್ತಿ ನಿಮ್ಮನ್ನು ಪೂರ್ಣಗೊಳಿಸಲು ಅಲ್ಲ, ನಿಮ್ಮ ಜೊತೆ ಪ್ರಯಾಣ ಮಾಡಲು ಬರುತ್ತಾರೆ.
ಮ್ಯಾನಿಫೆಸ್ಟೇಷನ್ ಅಂದರೆ ಮ್ಯಾಜಿಕ್ ಅಲ್ಲ ಸ್ನೇಹಿತರೆ, ಅದು ನಿಮ್ಮ ಮನಸ್ಸಿನ ಮತ್ತು ಎನರ್ಜಿಯ ಬದಲಾವಣೆ. ನೀವು ನಿಮ್ಮನ್ನು ಪ್ರೀತಿಸಿ, ನಿಮ್ಮ ಗಾಯಗಳನ್ನು ಗುಣಪಡಿಸಿಕೊಳ್ಳಿ, ಸ್ಪಷ್ಟ ಉದ್ದೇಶ ಇಟ್ಟುಕೊಳ್ಳಿ, ಸಂತೋಷವನ್ನು ಈಗಲೇ ಅನುಭವಿಸಲು ಪ್ರಾರಂಭಿಸಿದರೆ ಪ್ರೀತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇದನ್ನು ನಂಬಿ, ನೀವು ಅರ್ಹರು ಮತ್ತು ಪ್ರೀತಿ ನಿಮ್ಮ ಕಡೆ ಬರುತ್ತಿದೆ. ಈ ವಿಡಿಯೋ ನಿಮಗೆ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದ್ದರೆ ಲೈಕ್ ಮಾಡಿ. ಹಾಗೆ ಪ್ರೀತಿ ನಿಮ್ಮ ಜೀವನಕ್ಕೆ ಬರ್ತಿದೆ ಅನ್ನೋ ನಂಬಿಕೆ ಇದ್ದರೆ ಕಾಮೆಂಟ್ನಲ್ಲಿ ಹಾರ್ಟ್ ಶೇಪನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಮ್ಯಾನಿಫೆಸ್ಟೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.